ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ. ಹೇಗಿದ್ದೀರಾ ಎಲ್ರು? ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಇವತ್ತು ಊಟಕ್ಕೆ ಅಂತ ಹೇಳಿ ಟೊಮೆಟೊ ಬಾತ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯೂಶಲಿ ಮಾಡೋ ಟೊಮೆಟೊ ಬಾತ್ ತರಾನೇ, ಅಂದ್ರೆ ಒಂಚೂರು ಬೇರೆ ತರ. ಅದು ಯಾವ ತರ ಬೇರೆ ತರ ಅಂತ ಈಗ ಮಾಡ್ತಾ ಹಾಗೆ ತೋರಿಸ್ತೀನಿ. ಮತ್ತೆ ಇವತ್ತಿನ ವಿಡಿಯೋನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಒಂದು ಹೊಸ ವಸ್ತು ತಗೊಂಡಿದ್ದೀನಿ. ಏನದು ಮತ್ತೆ ಹೇಗಿದೆ, ಎಷ್ಟದು, ನೀವು ಕೂಡ ಅದನ್ನ ತಗೊಳ್ಬೋದಾ, ಈ ಎಲ್ಲ ಡೀಟೇಲ್ಸ್ನ ಕೂಡ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ವಿಡಿಯೋನ ಕಡೆ ತನಕ ನೋಡ್ತಾ ಇರಿ. ಸಾಮಾನ್ಯ ಬರಕ್ ಮುಂಚೆ, ಅವಳನ್ನ ಕರ್ಕೊಂಡ್ ಬರಕ್ ಮುಂಚೆ ಅಡ್ಗೆ ಮಾಡಿಟ್ಬಿಡ್ಬೇಕು. ಹಾಗಾಗಿ ಶುರು ಮಾಡ್ಕೊಳ್ಳೋಣ ಬನ್ನಿ. ಟೊಮೆಟೊ ಬಾತ್ ರೆಸಿಪಿ ಅಂತೂ ನಾನು ನನ್ನ ಚಾನಲಲ್ಲೇ ಹಳೆ ವೀಡಿಯೋಸಲ್ಲೆಲ್ಲ ಒಂದು 3 ಥರ ಅಟ್ಲೀಸ್ಟ್ ತೋರಿಸಿರ್ತೀನಿ. ಇದು ಇನ್ನೊಂದು ಥರ, ಅಂದರೆ ಬಹಳ ವ್ಯತ್ಯಾಸ ಇಲ್ಲ, ಆದರೆ ರುಚಿನಲ್ಲಿ ಮಾತ್ರ ತುಂಬ ವ್ಯತ್ಯಾಸ. ಅದೇ ಪದಾರ್ಥಗಳು, ಅದೇ ಪ್ರೊಸೀಜರು, ಆದರೆ ಒಂದು ಸ್ವಲ್ಪ ಚಿಕ್ಕ ಚೇಂಜಸ್ ಮಾಡೋದ್ರಿಂದ ರುಚಿ ಬೇರೆ ಬರುತ್ತೆ. ಸೊ ಇಲ್ಲಿ ಮೊದಲಿಗೆ ನಾನು ಒಂದು ಕುಕ್ಕರ್ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಮೀಡಿಯಮ್ ಉರಿಲಿ ಕಾದಿದೆ ಅಂತ ಅಂದಾಗ ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಬೇ ಲೀಫ್ ಇಷ್ಟು ಹಾಕ್ಕೊಂಡು, ಅದಾದಮೇಲೆ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು. ಆ್ಯಕ್ಚುಲಿ ಈರುಳ್ಳಿ ಎಷ್ಟು ಚೆನ್ನಾಗಿ ಕೆಂಪಾಗುತ್ತೋ ಅಷ್ಟು ರುಚಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ನಿಧಾನಕ್ಕೆ ಈರುಳ್ಳಿನ ಹುರ್ಕೊಳ್ಬೇಕು. 2 ಈರುಳ್ಳಿ ತೊಗೊಂಡ್ರೆ 3 ಟೊಮೆಟೊ ತೊಗೋಬೇಕಂದ್ರೆ ಈರುಳ್ಳಿಗಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಟೊಮೆಟೊ ತೊಗೊಳ್ಬೇಕು. ಹಾಗಾಗಿ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಹೆಚ್ಚಿ ಬಾಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 3 ಈರುಳ್ಳಿ ಆಗಲೇ ಹೇಳ್ದಂಗೆ ಸ್ವಲ್ಪ ದೊಡ್ಡ ಸೈಜ್ ಟೊಮೆಟೊನೇ ಇದು. 3 ಟೊಮೆಟೊ ತೊಗೊಂಡು ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಜೊತೆಗೆ ಪುದೀನ, ಕೊತ್ತಂಬರಿ, ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದಂಥ ಪುದೀನ ಮತ್ತು ಕೊತ್ತಂಬರಿ, ಜೊತೆಗೆ ಒಂದು ಸ್ವಲ್ಪ ಮೊಸರು, ಉಪ್ಪು, ಆಮೇಲೆ ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಾಧ್ಯವಾದರೆ ಚೆನ್ನಾಗಿ ಕೈಯಲ್ಲಿ ಮ್ಯಾಶ್ ಕೂಡ ಮಾಡ್ಕೊಳ್ಬೋದು. ಹಸಿರು ಮೆಣಸಿನ್ಕಾಯಿ ಖಾರ ಬಿಡುತ್ತಲ್ಲ, ಆ ಥರ ಮ್ಯಾಶ್ ಮಾಡಿಕೊಂಡ್ರೆ ಒಳ್ಳೆಯದು. ಕೈಯಲ್ಲಿ ಮಾಡಿಕೊಂಡ್ರೆ ಟೊಮೆಟೊ ರಸ ಎಲ್ಲ ಬಿಟ್ಟು ಒಂದಕ್ಕೊಂದಕ್ಕೆ ಹೊಂದ್ಕೊಂಡು ರುಚಿ ಚೆನ್ನಾಗಾಗತ್ತೆ. ಆದರೆ ನಾನು ಮಗುಗೆಲ್ಲ ಊಟ ಮಾಡಿಸ್ಬೇಕಾಗತ್ತೆ, ಕೈ ಖಾರ ಆಗಿಬಿಟ್ರೆ ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಹಾಗೆ ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಧ್ಯವಾದರೆ ನೀವು ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಂಡ್ರೂ ನಡೆಯುತ್ತೆ, ಆಗ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಬೇಕಿದ್ದರೆ ನೀವು ಟೊಮೆಟೊ ಬಾತ್ ಶುರು ಮಾಡೋಕ್ಕೆ ಮುಂಚೆ ಕೂಡ ಮಾಡಿ ಇಟ್ಬಿಡ್ಬೋದು. ಒಂದು ಅರ್ಧ ಗಂಟೆ ನೆಂದ್ರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಈರುಳ್ಳಿ ಇನ್ನೂ ಕೆಂಪಾಗಿರಲಿಲ್ಲ, ಹಾಗಾಗಿ ಅಷ್ಟರಲ್ಲಿ ಅಕ್ಕಿನೂ ತೊಳೆದಿಟ್ಕೊಂಬಿಡೋಣ ಅಂತ ಹೇಳಿ ಅಕ್ಕಿ ತೊಳ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬುಲೆಟ್ ರೈಸ್ ಉಪಯೋಗಿಸಿದ್ದೀನಿ. ನೀವು ಯಾವ ಅಕ್ಕಿ ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು. ಇನ್ನೂ ಚೆನ್ನಾಗಿ ರುಚಿ ಘಮ ಎರಡೂ ಇರಬೇಕು ಅಂತಂದರೆ ಜೀರಾ ಸಾಂಬಾ ಅಕ್ಕಿ ಉಪಯೋಗಿಸ್ಬೋದು. ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ, ಘಮ ಘಮ ಅಂತಲೂ ಇರುತ್ತೆ. ಅಕ್ಕಿ ನೆನೆಸ್ಕೊಳ್ಳೋದೇನು ಬೇಡ, ಶುರುವಿನಲ್ಲಿ ತೊಳೆದಿಟ್ಕೊಂಡಿರೋದಷ್ಟೇ, ಏನೂ ನೆನೆಸಿಲ್ಲ. ಸೊ ಇಲ್ಲಿ ಈರುಳ್ಳಿ ಸ್ವಲ್ಪ ಕೆಂಪಾಗಿದೆ. ಈ ಸಮಯದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 2 ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಗಲಿಲ್ಲ ಅರ್ಜೆಂಟಲ್ಲಿ ಮಾಡ್ತಿದ್ದೀರಾ ಅಂತಂದರೆ ಮುಂಚೆ ಸ್ಟೋರ್ ಬ್ರಾಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಬೋದು. ಇಲ್ಲ ಕೆಲವರು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಟೋರ್ ಮಾಡಿಟ್ಕೊಂಡಿರ್ತೀರ, ಅದನ್ನು ಕೂಡ ಹಾಕ್ಕೊಳ್ಬೋದು. ನಾನು ಸಾಮಾನ್ಯ ಫ್ರೆಶ್ಶಾಗಿ ಹಾಕ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ಶಾಗಿ ಮಾಡ್ಕೊಳ್ತೀನಿ. ಯಾವತ್ತೋ ಒಂದೊಂದು ದಿನ ತೀರಾ ಅರ್ಜೆಂಟಲ್ಲಿ ಮಾಡ್ತಿದ್ದೀನಿ ಅಂತಂದಾಗ ಎಮರ್ಜೆನ್ಸಿಗೆ ಅಂತ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಕೊಂಡಿರ್ತೀನಿ, ಅದನ್ನು ಉಪಯೋಗಿಸ್ಕೊಂಡ್ಬಿಡ್ತೀನಿ. ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು, ಅದಾದಮೇಲೆ ಕಸೂರಿ ಮೇಥಿ ಸ್ವಲ್ಪ ಧಾರಾಳವಾಗಿ ಹಾಕಬೇಕು. ಅದು ರುಚಿ ಘಮ ಎರಡನ್ನೂ ಕೊಡುತ್ತೆ. ಸೊ ಒಂದು 3/4 ಚಮಚದಷ್ಟು, ದೊಡ್ಡ ಚಮಚದಷ್ಟು ಕಸೂರಿ ಮೇಥಿ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು 1 ಸೆಕೆಂಡ್ ಹಿಂಗೆ ಬಾಡಿಸಿದ್ಮೇಲೆ ಇಲ್ಲಿ ನಾನು ಬಟಾಣಿ ತೊಗೊಂಡಿದ್ದೀನಿ. ನಾನಿಲ್ಲಿ ಫ್ರೋಝನ್ ಬಟಾಣಿ ತೊಗೊಂಡಿದ್ದೀನಿ. ಅದು 1 ಕಪ್ಪಷ್ಟು ಹಾಕ್ಕೊಂಡು ಅದನ್ನು ಬಾಡಿಸ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಟೊಮೆಟೊ ಆಗಲೇ ನಾವು ಎಲ್ಲ ಸೇರಿಸಿ ಇಟ್ಕೊಂಡಿದ್ವಲ್ವ ಮೊಸರು ಜೊತೆ, ಅದನ್ನು ಇದಕ್ಕೆ ಹಾಕ್ಕೊಂಡು ಇನ್ನೊಂದ್ಸಲಿ ಚೆನ್ನಾಗಿ ಟೊಮೆಟೊ ಬೇಯೋವರೆಗೂ ಚೆನ್ನಾಗಿ ಬಾಡಿಸ್ಬೇಕು. ಎಲ್ಲಿವರೆಗೂ ಟೊಮೆಟೊ ಬೇಯಬೇಕು ಅಂತಂದರೆ ಪೂರ್ತಿ ಮೆತ್ತಗಾಗಿ ಎಣ್ಣೆ ಬಿಡುತ್ತೆ ನೋಡಿ, ಅಲ್ಲಿವರೆಗೂ ಟೊಮೆಟೊ ಚೆನ್ನಾಗಿ ಬಾಡಿಸ್ಬೇಕು. ಬೇಕಿದ್ರೆ ಮುಚ್ಚಿಟ್ರೂ ಪರವಾಗಿಲ್ಲ, ಬಟ್ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಮತ್ತು ಶುರುವಿನಲ್ಲಿ ಹೇಳೋದು ಮರ್ತೆ, ನೀವು ಎಣ್ಣೆ ಜೊತೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ರುಚಿ. ನಾನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ, 1 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ.
ಶುರುಲ್ ಹಾಕಲಿಲ್ಲ ಅಂದ್ರೂ ಕಡೆಯಲ್ಲಿ ಕುಕ್ಕರ್ ಮುಚ್ತಿರಲ್ಲ, ಆಗ ಒಂದು ಚಮಚದಷ್ಟು ತುಪ್ಪ ಹಾಕಿ ಹಾಗೆ ಕುಕ್ಕರ್ ಮುಚ್ಚಿ ಬೇಯಿಸಿದ್ರು ನಡೆಯುತ್ತೆ. ನೋಡಿ ಇಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡ್ತಾ ಇದೆ. ಸೊ ಈ ಸಮಯದಲ್ಲಿ ನಾವು ಇದಕ್ಕೆ ಸ್ವಲ್ಪ ಮಸಾಲೆನ ಹಾಕಬೇಕು. ಏನು ಮಸಾಲೆ ಅಂತಂದರೆ 1/4 ಚಮಚದಷ್ಟು ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ಧನಿಯಾ ಪುಡಿ ಮನೇಲೇ ಮಾಡಿಟ್ಕೊಂಡಿರೋಂಥದ್ದು ಇದು. ಮತ್ತು ಇದ್ರ ಜೊತೆಗೆ ಒಂದು ಸೂಪರ್ ಸ್ಪೆಷಲ್ ಇಂಗ್ರೀಡಿಯೆಂಟು, ನಾನು ಮೊದಲನೇ ಸಲ ಇದನ್ನು ಉಪಯೋಗಿಸಿರೋದು. ಅದರ ರುಚಿ ಚೆನ್ನಾಗಿ ಬರುತ್ತೆ. ಅದೇನಪ್ಪ ಅಂತಂದರೆ ಈ ಚಿಕನ್ ಮಸಾಲ ಪ್ಯಾಕೆಟ್ ಅಂತ ಬರುತ್ತೆ. ಅದು 100% ವೆಜಿಟೇರಿಯನ್ ಅದ್ರ ಮೇಲೆ ಇರುತ್ತೆ. ಸೊ ಬಟ್ ಅದು ಮಸಾಲೆ ಟೇಸ್ಟ್ ಬೇರೆ ಥರ ಇರುತ್ತೆ. ಸೊ ಅದು ಒಂದೇ 1 ಚಮಚದಷ್ಟು ಮಸಾಲೆ ಅದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು, ಮಸಾಲೆ ಎಲ್ಲ ಹೊಂದ್ಕೊಳ್ಳೋವರೆಗೂ. ಆಮೇಲೆ ಇದಕ್ಕೆ ಅಕ್ಕಿ ಹಾಕ್ಕೊಳ್ಬೇಕು. ನಾವು ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿ ಹಾಕಿ ಚೆನ್ನಾಗಿ ಮಸಾಲೆ ಅಕ್ಕಿ ಎಲ್ಲ ಹೊಂದ್ಕೊಳ್ಳೋವರೆಗೂ ಬೆರೆಸ್ಕೋಬೇಕು. ಚೆನ್ನಾಗಿ ಬೆರೆಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಕುದಿಯೋ ನೀರು ಹಾಕ್ಕೊಂಡ್ರೆ ಬೆಸ್ಟ್, ಬೇಗ ಆಗುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಕುದೀತಿರೋ ನೀರು 1 ಲೋಟ ನೀರಿಗೆ ಅಕ್ಕಿಗೆ 2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಕೆಲವು ಹೊಸ ಪದಾರ್ಥಗಳನ್ನ ಅಥವಾ ಹೊಸ ಇಂಗ್ರೀಡಿಯೆಂಟ್ಸ್ನ ಹಾಕೋದ್ರಿಂದ ರುಚಿ ವ್ಯತ್ಯಾಸ ಬರುತ್ತೆ. ಕೆಲವು ಸಲ ಚೆನ್ನಾಗಿರುತ್ತೆ, ಕೆಲವು ಸಲ ಚೆನ್ನಾಗಿರಲ್ಲ. ಸೊ ಚೆನ್ನಾಗಿರೋದನ್ನ ಮತ್ತೆ ರಿಪೀಟ್ ಮಾಡ್ಕೊಳ್ತೀವಿ ಅಷ್ಟೇ. ಸೊ ಈಗ ಅಕ್ಕಿ ಹಾಕಿ ಬಾಡಿಸ್ಕೊಂಡಿದ್ದಾದಮೇಲೆ ಮಸಾಲೆ ಎಲ್ಲ ಹೊಂದ್ಕೊಂಡ್ಮೇಲೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಮುಚ್ಚಕ್ಕೆ ಮುಂಚೆ 1 ನಿಂಬೆಹಣ್ಣು ಹಿಂಡಬೇಕಾಗತ್ತೆ. ನನಗಿಲ್ಲಿ ನಿಂಬೆಹಣ್ಣು ಹಿಂಡಿರೋ ಸ್ಟೆಪ್ ವಿಡಿಯೋ ಎಲ್ಲೋ ಮಿಸ್ ಆಗಿಬಿಟ್ಟಿದೆ, ಅಥವಾ ರೆಕಾರ್ಡ್ ಆಗಿಲ್ಲ ಅಂತ ಅನಿಸುತ್ತೆ. ಬಟ್ ನೀವು ಮಾಡಬೇಕಾದ್ರೆ ಒಂದು ಫುಲ್ ನಿಂಬೆಹಣ್ಣು ಹಿಂಡ್ಬಿಟ್ಟು ಅದಾದಮೇಲೆ ಉಪ್ಪು ಹಾಕಿ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊ. 2-3 ವಿಸಿಲ್ ಕೂಗಿಸ್ಕೊಂಬಿಟ್ರೆ ಟೊಮೆಟೊ ಬಾತ್ ರೆಡಿಯಾಗಿ ಹೋಗುತ್ತೆ. ಸಾಮಾನ್ಯ ಹೇಗೆ ಮಾಡ್ತೀವೋ ಅದೇ ಥರನೇ ಟೊಮೆಟೊ ಬಾತು, ಆದರೆ ಒಂಚೂರು ಈ ಥರ ಚಿಕ್ಕ ಪುಟ್ಟ ಚೇಂಜಸ್ ಮಾಡಿ ಆ ಕಡೆ ಈ ಕಡೆ ಮಾಡೋದ್ರಿಂದ ರುಚಿನಲ್ಲೂ ವ್ಯತ್ಯಾಸ ಬರುತ್ತೆ. ಮತ್ತು ಸಮನ್ವಿನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಈ ಆಟ ಬಂದ ತಕ್ಷಣ ಇಬ್ಬರು ಆಟ ಶುರು ಮಾಡಿಬಿಡ್ತಾರೆ. ಇವನಂತೂ ಕಾಯ್ತಾ ಇರ್ತಾನೆ ಸಮನ್ವಿ ಯಾವಾಗ ಬರ್ತಾಳೆ ಅಂತ ಹೇಳಿ. ಅವಳು ಬರ್ತಿದ್ದಂಗೆ ಇಬ್ಬರು ಸೇರಿಕೊಂಡು ಆಟ ಆಡೋದೇ ಇಬ್ಬರದು ಕೆಲಸ. ಊಟ ಮಾಡಿ ಆಮೇಲೆ ಆಟ ಆಡಿ ಅಂತ ಹೇಳ್ತಾನೆ ಇರ್ತೀನಿ, ಕೇಳೋದೇ ಇಲ್ಲ. ಮೊದಲು ಆಟನೇ ಯಾವಾಗಲೂ, ಊಟನ ಮಾತ್ರ ಯಾವಾಗಲೂ ಫೋರ್ಸ್ ಮಾಡಿ ಮಾಡಿಸ್ಬೇಕು. ಆಟ ಆಡೋದಕ್ಕೆಲ್ಲ ಏನು ಫೋರ್ಸ್ ಮಾಡಬೇಕಾಗಿಲ್ಲ, ಫೋರ್ಸ್ ಮಾಡಿ ನಿಲ್ಲಿಸಿ ಆಟ ಅಂತ ಹೇಳಬೇಕು. ಸೊ ನೋಡಿ ಇಲ್ಲಿ ಟೊಮೆಟೊ ಬಾತ್ ರೆಡಿ ಆಗಿದೆ. ಚೆನ್ನಾಗಿತ್ತು, ರುಚಿನೂ ಚೆನ್ನಾಗಿತ್ತು. ಮತ್ತು ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿತ್ತು. ಈ ಥರ ಉದುರುದ್ರಾಗಿ ಬಂದರೆ ಈ ಥರ ರೈಸ್ ಬಾತ್ಗಳು ಮಾಡಿದಾಗ ಒಂಥರ ಖುಷಿ ಆಗುತ್ತೆ. ಇದ್ರ ಜೊತೆಗೆ ಆಸ್ ಯೂಶುವಲ್ ಮೊಸರು ಬಜ್ಜಿ, ಪ್ಲೇನ್ ಮೊಸರು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಏನೂ ಬೇಕಾಗಿಲ್ಲ ಸೈಡ್ಗೆ, ಹಾಗೆ ತಿನ್ನೋಕ್ಕೂ ಚೆನ್ನಾಗೇ ಇರುತ್ತೆ. ನಿಮಗೆ ಮೊಸರು ಬಜ್ಜಿ ಅಥವಾ ಮೊಸರು ಜೊತೆ ತಿಂದು ಅಭ್ಯಾಸ ಇದ್ದರೆ ಅದ್ರ ಜೊತೆ ಹಾಕ್ಕೊಳ್ಬೋದು ಅಷ್ಟೇ. ಸೊ ನೆಕ್ಸ್ಟ್ ಈಗ ನಾನು ನಿಮ್ಮ ಹತ್ರ ಒಂದು ಬ್ಯೂಟಿಫುಲ್ ಆದ ಒಂದು ವಸ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋದನ್ನ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ವರಮಹಾಲಕ್ಷ್ಮಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ. ಸೊ ಎಲ್ಲರ ಮನೇಲೂ ಆಲ್ಮೋಸ್ಟ್ ಹಬ್ಬಕ್ಕೆ ಅಂತ ಹೇಳಿ ಶಾಪಿಂಗ್ ಎಲ್ಲ ಆಲ್ರೆಡಿ ಶುರು ಮಾಡ್ಬಿಟ್ಟಿರ್ತೀರಾ ಅಂತ ಅನ್ಕೊಳ್ತೀನಿ. ನಾನು ಅಷ್ಟೇನೆ ಈಗೀಗ ಒಂದೊಂದು ಶುರು ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ತರಿಸ್ಕೊಂಡಿದ್ದದ್ದು ಇದೆ ಈ ಪೀಠ. ಇದು ಹೀಗೆ ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ ನನಗೆ ಇದೊಂದು ಪೀಠ ನೋಡಿದೆ, ತುಂಬಾ ಇಷ್ಟ ಆಯ್ತು. ನಮ್ಮ ಮನೇಲಿ ನಾನು ಅಲಂಕಾರ ಮಾಡಿಸಿರೋ ಲಕ್ಷ್ಮಿನೇ ಇಟ್ಕೊಂಡಿದ್ದೀನಲ್ವಾ, ಸೊ ಅದನ್ನ ಇದ್ರ ಮೇಲೆ ಕೂರಿಸಿದ್ರೆ ಇನ್ನೂ ಮುದ್ದಾಗಿ ಕಾಣುತ್ತೆ ಅಂತ ಅನ್ನಿಸ್ತು, ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ತರಿಸ್ಕೊಂಡಿದ್ದೆ. ಎಲ್ರಿಗೂ ಒಂದು ಆಸೆ, ನಮ್ಮ ಮನೇಲಿರೋ ದೇವ್ರನ್ನ ಚೆನ್ನಾಗಿ ಅಲಂಕಾರ ಮಾಡಬೇಕು, ಪೂಜೆ ಮಾಡಬೇಕು ಅಂತೆಲ್ಲ. ಅಂಡ್ ಲಕ್ಷ್ಮಿ ಅಂತಂದ್ರೆ ಎಲ್ಲರಿಗೂ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿನೇ. ಹಾಗಾಗಿ ನಮ್ಮೆಲ್ಲರಿಗೂ ಹುಟ್ಟದಬ್ಬ ಆಯ್ತು ಅಂತಂದ್ರೆ ಏನಾದ್ರೂ ಹೊಸದು ಬಟ್ಟೆ ಆಗಿರ್ಬೋದು, ಗಿಫ್ಟ್ಸ್ ಆಗಿರ್ಬೋದು, ಏನೇನು ಇಷ್ಟಪಡ್ತೀವೋ ಎಲ್ಲ ತಗೊಳ್ತೀವಲ್ವ. ಅದೇ ತರನೇ ಪ್ರತಿ ವರ್ಷನೂ ವರಮಹಾಲಕ್ಷ್ಮಿ ಹಬ್ಬ ಆಯ್ತು ಅಂತಂದ್ರೆ ಈ ತರ ಏನಾದ್ರೂ ಒಂದು ಹೊಸದಾಗಿ ತಗೊಂಡು ದೇವ್ರನ್ನ ಅಲಂಕಾರ ಮಾಡ್ಬೇಕು, ಪೂಜಿಸ್ಬೇಕು ಅಂತ ಆಸೆ. ಸೊ ಮೊದಲನೇ ತರಿಸ್ಕೊಂಡಿದ್ದೆ, ತುಂಬಾ ಬ್ಯೂಟಿಫುಲ್ ಆಗಿದೆ, ಒಂಥರ ರಿಚ್ ಆಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು. ಇದನ್ನ ನಾನು ಚರಣ್ ಗೌಡ ಅಂತ ಅಣ್ಣ ತಮ್ಮಂದ್ರಿಬ್ರು ಸೇರಿ ಮಾಡ್ತಾ ಇದ್ದಾರೆ. ತರಿಸ್ಕೊಂಡಿದ್ದು ತುಂಬಾ ಚೆನ್ನಾಗಿದೆ. ನಾನು ಇಷ್ಟು ಚೆನ್ನಾಗಿರತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂಡ್ ಆಲ್ಮೋಸ್ಟ್ 60 kg ಅಷ್ಟು ಭಾರ ಕೂಡ ತಡೆಯುತ್ತೆ. ನಿಮ್ಗೂ ಕೂಡ ಈ ತರದ್ದು ಪೀಠ ಬೇಕು, ನಿಮ್ಮ ಮನೇಲಿರೋ ಮಹಾಲಕ್ಷ್ಮಿನ ಈ ತರದ್ರ ಮೇಲೆ ಕೂರಿಸಿ ಅಲಂಕಾರ ಮಾಡಿ ಸಂಭ್ರಮಿಸ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೋಡಿ, ಅದನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಯಾವುದು ಖಂಡಿತವಾಗ್ಲೂ ಪೇಡ್ ಪ್ರಮೋಷನ್ ಅಲ್ಲ, ನನ್ಗೆ ಇಷ್ಟ ಆಯ್ತು ತರಿಸ್ಕೊಂಡಿದ್ದೆ. ನನ್ನ ವ್ಯೂವರ್ಸ್ ನೀವು ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಿಮ್ಗೂ ಕೂಡ ಸಹಾಯ ಆಗ್ಬೋದೇನೋ ಅಂತ ಈ ನಂಬರ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ.
ಮತ್ತೆ ನೀವು ಬೆಂಗಳೂರಲ್ಲಿ ನಾವಿಲ್ಲ ಅಲ್ಲಿ ಕಳ್ಸ್ಕೊಡ್ತಾರಾ ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಬೆಂಗಳೂರಿಂದ ಆಚೆ ಕೂಡ ಕಳ್ಸ್ಕೊಡ್ತಾರೆ. ಅಂದ್ರೆ ಎಷ್ಟು ಬೇಗ ಆರ್ಡರ್ ಪ್ಲೇಸ್ ಮಾಡ್ತೀರೋ ಅಷ್ಟು ಬೇಗ ನಿಮ್ ಮನೆಗೆ ಬಂದು ತಲುಪುತ್ತೆ. ಇದಲ್ಲದೆ ಇದ್ರ ಜೊತೆ ಚತುರ್ಭುಜ ಮತ್ತೆ ಕಾಲ್ಗಳು ಅದ್ರ ಮೇಲೆ ಚೆನ್ನಾಗಿರೋ ಮೆಹಂದಿ ಡಿಸೈನ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ಫೋಟೋ ನಾನು ಏನ್ ತೋರಿಸ್ತಾ ಇದ್ದೀನಿ ಆ ತರ ಇರೋ ಹಸ್ತ ಪೀಠ ಪಾದಗಳು ಇದೆಲ್ಲಾನು ಸಿಗುತ್ತೆ. ಜೊತೆಗೆ ಇದು ಯಾವ್ದು ಬೇಡ, ಬರೀ ಪಿಲ್ಲೋಸ್ ಬೇಕು ಅಥವಾ ಎಕ್ಸ್ಟ್ರಾ ಪಿಲ್ಲೋಸ್ ತಂದ್ರೆ ಕುಶನ್ ಸೈಡ್ ಅಲ್ಲಿ ಇರೋದಕ್ಕೆ ಏನಾದ್ರು ಬೇಕು ಅಂತಂದ್ರೆ ಅದನ್ನ ಕೂಡ ಕಳ್ಸ್ಕೊಡ್ತಾರೆ. ಮತ್ತೆ ಇದೊಂದೇ ಕಲರ್ ಅಲ್ಲ, ಇದು ತುಂಬಾ ಕಲರ್ಸ್ ಇದೆ. ನಾನು ಇಲ್ಲಿ ಇಮೇಜ್ ಕೂಡ ಹಾಕಿದ್ದೀನಿ ನೋಡಿ. ಸುಮಾರು ಕಲರ್ಸ್ ಅಲ್ಲಿ ತೋರಿಸಿದ್ರು, ಆದ್ರೆ ನನ್ಗೆ ಈ ಬಣ್ಣನೇ ತುಂಬಾ ಇಷ್ಟ ಆಯ್ತೇನೋ, ರಿಚ್ ಆಗಿ ಕಾಣತ್ತೇನೋ ಅಂತ. ನನ್ನ ಹತ್ರ ಇರೋ ಲಕ್ಷ್ಮಿ ಅಲಂಕಾರ ಮಾಡಿದ್ದು ಪಿಂಕ್ ಕಲರ್ ಸೀರೆ ಉಡ್ಸಿದ್ದಾರೆ. ಹಾಗಾಗಿ ಅದಕ್ಕೂ ಇದಕ್ಕೂ ಕಲರ್ ಕಾಂಬಿನೇಷನ್ ಮ್ಯಾಚ್ ಆಗತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಇದೇ ಬಣ್ಣ ತರಿಸ್ಕೊಂಡೆ. ಇದ್ರ ಜೊತೆಗೆ ಇನ್ನು ಬೇರೆ ಬೇರೆ ಬಣ್ಣಗಳೆಲ್ಲ ಇದೆ, ತುಂಬಾ ಚೆನ್ನಾಗಿ. ಸೊ ಅಷ್ಟೇನೆ, ಈಗ ಮೊದಲನೇದಾಗಿ ಶುರು ಮಾಡಿರೋದು ಈ ಪೀಠ ತರಿಸ್ಕೊಳ್ಳೋದ್ರಿಂದ ಶುರು ಮಾಡಿದ್ದೀನಿ. ಇನ್ನು ಮತ್ತೆ ತಾಂಬೂಲಕ್ಕೆ ಅಂತ ಹೇಳಿ ಟ್ರೇಗಳನ್ನೆಲ್ಲ ಆರ್ಡರ್ ಮಾಡಿದ್ದೀನಿ, ಅದಿನ್ನು ಯಾವ್ದು ಬಂದಿಲ್ಲ. ಸೊ ಮುಂದಿನ ವಾರ ಅದು ಬಂದ ಕೂಡಲೇ ಅದು ಮತ್ತೆ ಇನ್ನಷ್ಟು ಸುಮಾರಷ್ಟು ವಸ್ತುಗಳನ್ನ ತರಿಸಿದ್ದೀನಿ ಹಬ್ಬಕ್ಕೆ, ಡೆಕೋರೇಷನ್ಗೆ ಅಂತ ಅಲ್ಲಾಗಿರ್ಬೋದು, ಮತ್ತೆ ದೇವ್ರಿಗೆ ಸೀರೆ ಇದೆಲ್ಲ ತಗೊಂಡ್ಮೇಲೆ ಖಂಡಿತವಾಗ್ಲೂ ಮುಂಬರೋ ವಿಡಿಯೋಗಳಲ್ಲಿ ಅದನ್ನ ಹಂಚ್ಕೊಳ್ತೀನಿ. ಮತ್ತೆ ಈ ಪೀಠ ಮತ್ತೆ ಈಗ ಕೆಲವು ಐಟಮ್ಗಳೆಲ್ಲ ಏನ್ ತೋರಿಸಿದೆ ಇಮೇಜಸ್, ಅದು ಯಾವ್ದಾದ್ರು ಬೇಕಿದ್ರೇನು ಇಲ್ಲಿ ಅವಾಗಲೇ ನಂಬರ್ ಡಿಸ್ಪ್ಲೇ ಆಗಿತ್ತಲ್ಲ ಆ ನಂಬರಿಗೆ ನೀವು ಕಾಲ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಚೆಕ್ ಮಾಡ್ಬೋದು ನೀವು ಅದನ್ನ. ಸಾಮಾನ್ಯ ಆನ್ಲೈನ್ ಏನಾದರೂ ನೋಡಿದ್ದು ಖರೀದಿ ಮಾಡಬೇಕು ಅಂತಂದರೆ ಸ್ವಲ್ಪ ಭಯ ಆಗುತ್ತೆ. ಯಾಕಂತಂದರೆ ಟಚ್ ಮಾಡಿರಲ್ಲ, ಫೀಲ್ ಮಾಡಿರಲ್ಲ, ಹೇಗಿರುತ್ತೋ ಅನ್ನೋ ಒಂದು ಭಯ ಇರುತ್ತೆ. ಆದರೆ ನಾನು ನೋಡಿ ಇದರಲ್ಲೇ ತರಿಸ್ಕೊಂಡೆ, ಬಟ್ ನನಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಚೆನ್ನಾಗಿದೆ ಅಂತ ಹೇಳಿ. ಸೊ ಪ್ರೈಸಸ್ ಎಲ್ಲ ನೀವು ಅವ್ರನ್ನೇ ಕೇಳ್ಕೊಳ್ಬೋದು, ಬಿಕಾಸ್ ನಾನು ಹೇಳೋದು ಸರಿ ಹೋಗೋದಿಲ್ಲ. ಏನು ಪ್ರೈಸ್ ಅಂತ ನೀವು ಅವ್ರ ಹತ್ರನೇ ಮಾತಾಡಿ, ನಂಬರ್ ಕೊಟ್ಟಿದ್ದೀನಿ, ಅವರೇ ಹೇಳ್ತಾರೆ ನಿಮಗೆ ಯಾವುದಕ್ಕೆ ಎಷ್ಟೆಷ್ಟು ಪ್ರೈಸ್ ಅಂತ ಹೇಳಿ. ಮತ್ತು ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡೋಣ. ಇದು ಮಳೆ ಬರ್ತಾಯಿತ್ತು ಸಂಜೆ, ಎಷ್ಟು ಚೆನ್ನಾಗಿ ಕಾಣುತ್ತೆ, ಅಷ್ಟು ಬ್ರೈಟಾಗಿದೆ, ಹಾಗೆ ಜೋರು ಮಳೆ. ಸೊ ಹಾಗಾಗಿ ಇವತ್ತು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಹಲಸಿನ ಹಣ್ಣಿನ ಕಡುಬು ಮಾಡ್ತಾಯಿದ್ದೀನಿ. ಇನ್ನೇನು ಹಲಸಿನ ಹಣ್ಣಿನ ಸೀಸನ್ನೇ ಆಗೋಗುತ್ತೆ ಅಂತ ಅನಿಸುತ್ತೆ. ಈ ವರ್ಷ ಕಡುಬೆ ಮಾಡಿಲ್ಲ, ಹಾಗಾಗಿ ಇವಾಗ ಮಾಡಿಬಿಡೋಣ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಷ್ಟು ವರ್ಷ ಇದನ್ನು ಮಾಡ್ತಾಯಿದ್ದೆ, ಆದರೆ ಸಮನ್ವಿಗೆ ಇಷ್ಟ ಆಗ್ತಿರ್ಲಿಲ್ಲ. ಈ ವರ್ಷ ಮತ್ತೊಂದು ಸಲ ಮಾಡ್ತಿದ್ದೀನಿ, ಈ ಸಲ ಇಷ್ಟ ಆಗುತ್ತಾ ನೋಡೋಣ ಅಂತ ಹೇಳಿ. ಇದಕ್ಕೆ ಒಂದು ಮಿಕ್ಸಿ ಜಾರ್ಗೆ ನಾನು ಹಲಸಿನ ಹಣ್ಣು, ಕಾಯಿ ತುರಿ ಮತ್ತು ಬೆಲ್ಲ ಹಲಸಿನ ಹಣ್ಣು ಜಾಸ್ತಿ ಸ್ವೀಟ್ ಇದ್ದರೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆಯದು. ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಾಮಾನ್ಯ ಇದಕ್ಕೆ ಅಕ್ಕಿ ನೆನೆಸಿ ಅದ್ರ ಜೊತೆನೇ ತಿರುಗಿಬಿಟ್ಟು ಕಡುಬು ಮಾಡ್ತಾರೆ. ಅದಕ್ಕೆ ಬದಲು ಅಕ್ಕಿ ಬದಲು ನಾನೇನು ಮಾಡ್ತಿದ್ದೀನಿ, ಇಲ್ಲಿ 1 ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಆ್ಯಕ್ಚುಲಿ ಅಕ್ಕಿಗೆ ಹಾಕಿ ಮಾಡೋ ಕಡುಬಿಗಿಂತ ರುಚಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ರವೆನ 2 ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ಹಾಕ್ಕೊಂಡು ತುಂಬ ಗಟ್ಟಿ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ, ಆಮೇಲೆ ಕಡುಬು ತುಂಬ ಗಟ್ಟಿ ಆಗಿಬಿಡುತ್ತೆ. ಇದು ರವೆ ಒಂದು ಸ್ವಲ್ಪ ಮಾಯ್ಶ್ಚರ್ ಹೀರ್ಕೊಳ್ಳುತ್ತಲ್ವ, ಸೊ ನೋಡಿಕೊಂಡು ಹಾಕ್ಕೊಳ್ಬೇಕು. ಚೆನ್ನಾಗಿ ರವೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದಾದಮೇಲೆ ಈಗ ನಾನು ಬಾಳೆ ಎಲೆ ತರಿಸ್ಕೊಂಡಿದ್ದೆ ಇದನ್ನು ಮಾಡೋದಕ್ಕೆ ಅಂತಲೇ ಹೇಳಿ. ಈಗ ಕಡುಬು ಮಾಡ್ಕೊಳ್ಳೋದಕ್ಕೆ ಬಾಳೆ ಎಲೆನ ಸ್ವಲ್ಪ ಉದ್ದದಾಗಿ ಹಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಟ್ರೆಡಿಷ್ನಲ್ ರೆಸಿಪೀಸ್ ಎಲ್ಲ ಎಷ್ಟೇ ಹಳೇದಾದರೂ ಅದ್ರ ರುಚಿ ಮಾತ್ರ ಹಳೇದಾಗೋದೇ ಇಲ್ಲ. ಎಷ್ಟು ಸಲ ತಿಂದ್ರೂ ಅದ್ರ ರುಚಿ ಮರೆಯೋದಕ್ಕೆ ಆಗಲ್ಲ. ಪ್ರತಿ ವರ್ಷವೂ ಮಾಡದೆ ಹೋದ್ರೇ ಅಯ್ಯೋ ಮಾಡಲಿಲ್ವಲ್ಲ ಈ ವರ್ಷ ಅಂತ ಅನಿಸುತ್ತೆ. ಸರಿ, ಈ ಸೀಸನ್ ಮುಗಿಯೋಕ್ಕೆ ಮುಂಚೆ ಮಾಡಿಬಿಡೋಣ, ಆಮೇಲೆ ಬೇಕು ಅಂದ್ರೂ ಹಲಸಿನ ಹಣ್ಣು ಸಿಗಲ್ವಲ್ಲ, ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ಬಾಳೆಲೆನ ಈ ಥರ ಕಟ್ ಮಾಡಿಕೊಂಡು ತುಂಬ ನೀರಿದ್ರೆ ಒಂದ್ಸಲಿ ಹಾಗೆ ಸ್ಟವ್ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಒಳ್ಳೆಯದು. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಏನಾದರೂ ಸವರ್ಕೊಂಡು, ತುಪ್ಪನೇ ಸವರ್ಕೋಬೇಕು, ಎಣ್ಣೆ ಎಲ್ಲ ಸವರಿದ್ರೆ ಚೆನ್ನಾಗಿರಲ್ಲ. ಒಂಚೂರು ತುಪ್ಪ ಹಾಗೆ ಸವರ್ಕೊಂಡು ನಾವು ಕಲಸಿಟ್ಕೊಂಡಿದ್ವಲ್ಲ ಹಲಸಿನ ಹಣ್ಣಿಂದು ಅದನ್ನು ಬಾಳೆ ಎಲೆಯಲ್ಲಿ ಹಾಕಿ ಹಾಗೆ ಮಾಡಿಸಿ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಈ ಹಲಸಿನ ಹಣ್ಣಿನ ಕಡುಬುನೇ ಎಷ್ಟು ವಿಧದಲ್ಲಿ ಮಾಡ್ತಾರೆ ಗೊತ್ತಾ. ಹಲಸಿನ ಎಲೆನಲ್ಲೇ ಮಾಡ್ತಾರೆ ಕಡುಬು, ಅದೂ ಚೆನ್ನಾಗಿರುತ್ತೆ. ಅದೊಂದು ಸ್ವಲ್ಪ ಗಟ್ಟಿಗೆ ಇಡ್ಲಿ ಥರ ಇರುತ್ತೆ. ಇದು ಇಡ್ಲಿ ಥರ ಇರಲ್ಲ, ಒಂದು ಸ್ವಲ್ಪ ಹಲ್ವಾ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಿಹಿನ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಅತಿಯಾದ ಸಿಹಿ ಇದ್ದರೆ ಜಾಸ್ತಿ ತಿನ್ನೋದಕ್ಕೆ ಆಗೋದಿಲ್ಲ, ಹಾಗಾಗಿ ಕಮ್ಮಿನೇ ಇದ್ದರೆ ಒಳ್ಳೆಯದು. ತುಂಬ ಸುಲಭ, ತುಂಬ ಬೇಗ ಆಗುತ್ತೆ. ನಮ್ಮ ಸಮನ್ವಿಗೆ ನಿಜವಾಗ್ಲೂ ಇಷ್ಟ ಆಯಿತು ಈ ವರ್ಷ. ಮೋಸ್ಟ್ಲಿ ಅಕ್ಕಿ ಇಲ್ದಿರ ರವೆ ಹಾಕಿದ್ದಕ್ಕೆ ಇಷ್ಟ ಆಯಿತು, ಅಥವಾ ಅವಳು ಈಗ ಒಂದು ಸ್ವಲ್ಪ ದೊಡ್ಡವಳಾಗಿದ್ದಾಳೆ, ಟೇಸ್ಟ್ ಬರ್ಡ್ಸ್ ಎಲ್ಲ ಇಂಪ್ರೂವ್ ಆಗಿದೆ ಅಂತ ಹೇಳಬೇಕೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಸಲ ಮಾಡಿದಾಗ ಬಿಸಿ ಬಿಸಿ ತುಪ್ಪ ಹಾಕಿಕೊಟ್ಟಾಗ ತುಂಬ ಖುಷಿಪಟ್ಟು 2 ಕಡುಬು ತಿಂದಳು. ಅದು ನಂಗೆ ತುಂಬ ಖುಷಿ ಆಯಿತು, ಅಪ್ಪ ಸದ್ಯ ಮಾಡಿದ್ದಕ್ಕೂ ಸಾರ್ಥಕ ಅಂತ ಹೇಳಿ.
ಏನಾಗುತ್ತೆ ಗೊತ್ತಾ, ನಾವು ಇರೋದೇ 4 ಜನ, ಅದರಲ್ಲಿ ಅನಿರುದ್ಧ ಅಷ್ಟೇನು ತಿನ್ನಕ್ಕೆ ಹೋಗಲ್ಲ. ಸಮನ್ವಿ ಈಗೀಗ ಒಂಚೂರು ಎಲ್ಲ ಟೇಸ್ಟ್ ಮಾಡ್ತಾಳೆ. ಒಬ್ರಿಗೆ ಜಾನು ಅಷ್ಟಾಗಿ ಸಿಹಿ ಎಲ್ಲ ತಿನ್ನಲ್ಲ. ಸೊ ಒಬ್ರಿಗೋಸ್ಕರನೇ ಮಾಡಬೇಕು ಅಂತಂದರೆ ಎಷ್ಟು ಮಾಡಿದ್ರೂ ವೇಸ್ಟ್ ಆಗೋಗುತ್ತೆ. ಸೊ ಹಾಗಾಗಿ ಮನೆಯವ್ರು ಎಲ್ಲರೂ ತಿನ್ನೋ ಥರ ಅಥವಾ ಅವರೆಲ್ರಿಗೂ ರುಚಿಸೋ ಥರ ಮಾಡಬೇಕು. ಪ್ರತಿ ವರ್ಷವೂ ಮಾಡ್ತಾ ಇರ್ತೀನಿ, ಒಂದು ವರ್ಷನಾದರೂ ತಿಂತಾರ ಅಂತ ಹೇಳಿ ಈ ವರ್ಷ ಏನಂತ ಹೇಳ್ತಾರೆ ಕ್ಲಿಕ್ ಆಗೋಯ್ತು. ಜಾನುಗೂ ಇಷ್ಟ ಆಗೋಯ್ತು, ನಮ್ಮ ಸಮನ್ವಿಗೂ ಇಷ್ಟಪಟ್ಟು ತಿಂದ್ಬಿಟ್ಲು. ಮಾಡಿರೋ ಅಡುಗೆನ ಮನೆಯವರೆಲ್ಲ ಖುಷಿಯಾಗಿ ತಿಂದರೆ ಅದಕ್ಕಿಂತ ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಅಡುಗೆ ಮಾಡಿದವ್ರಿಗೆ ಇನ್ನೊಂದು ಇರೋದಿಲ್ಲ. ಬಿಕಾಸ್ ನಾವು ಯಾವುದೂ ಅಪ್ರಿಸಿಯೇಷನ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆದರೆ ತಿಂದವರು ಅಪ್ಪ ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಅಥವಾ 2 3 ತಿಂದ್ಬಿಟ್ರೆ ನಮಗೊಂಥರ ಖುಷಿ, ಅಪ್ಪ ಸತ್ಯ ಮಾಡಿದ್ದು ಶ್ರಮ ಯಾವುದೂ ವ್ಯರ್ಥ ಆಗಲಿಲ್ಲ, ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಸೊ ಸಂಜೆ ಟೀ ಟೈಮ್ಗೆ ಕಡುಬು ರೆಡಿ ಆಗ್ತಾಯಿದೆ. ಹಾಗಾಗಿ ಟೀ ಜೊತೆ ಕಡುಬು ಸಿಹಿ ಆಗಿಬಿಡತ್ತೆ ಅಂತ ಹೇಳಿ ಮಧ್ಯದಲ್ಲಿ ಕಾಂಗ್ರೆಸ್ ಕಡಲೆ ಬೀಜ ಒಂಚೂರು ಖಾರ ತಿನ್ನಲೇಬೇಕು. ಸಿಹಿ ತಿಂದ ತಕ್ಷಣ ಟೀ ಕುಡಿದ್ರೆ ಆ ಟೀ ಕುಡ್ದಂಗೆ ಅನ್ಸಲ್ಲ, ಸಪ್ಪೆ ಅಂತ ಅನಿಸುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಎಲ್ಲ ಜೋರಾಗಿ ನಡೀತಿದೆಯಾ ಹೇಗೆ ಅಂತ ಹೇಳಿ ನನ್ನ ಹತ್ರ. ಬಿಕಾಸ್ ಎಲ್ಲರಿಗೂ ಅಷ್ಟೇ, ಈ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅಷ್ಟೇ ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಇಟ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಏನೋ ಒಂದು ಸಂಭ್ರಮ, 1 ತಿಂಗಳಿಂದನೇ ಶುರುವಾಗಿ ಹೋಗುತ್ತೆ ತಯಾರಿಗಳು. ಕೆಲವರು ಇನ್ನೂ ಮುಂಚೆಯಿಂದ ಕೂಡ ಮಾಡಿರ್ತಾರೆ. ಶಾಪಿಂಗ್ ಆಗಿರಬಹುದು, ದೇವಿಗೆ ಬೇಕಾಗಿರೋ ವಸ್ತುಗಳು, ಅಲಂಕಾರದ ವಸ್ತುಗಳು, ಪ್ರತಿಯೊಂದೂ 1 ತಿಂಗಳಿಗೆ ಮುಂಚೆಯಿಂದನೇ ಎಲ್ಲ ರೆಡಿ ಮಾಡ್ಕೊಳ್ತಿರ್ತಾರೆ ಅಲ್ವಾ. ಮತ್ತು ಇಲ್ಲಿ ಕಡುಬು ನೋಡಿ ರೆಡಿ ಆಯಿತು. ಎಷ್ಟು ಚೆನ್ನಾಗಾಗಿದೆ, ಸಾಫ್ಟ್ ಆಗಿದೆ. ಇದ್ರ ಜೊತೆ ಬಿಸಿ ಬಿಸಿ ಕಡುಬು ಜೊತೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಮಳೆ ಬರ್ತಿದ್ದಾಗ ಎಸ್ಪೆಷಲಿ ಈ ಥರ ಬಿಸಿ ಬಿಸಿ ಕಡುಬು ಮಾಡಿಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಮಳೆ ಅಂದ್ರೇ ಹಾಗೆ, ಬಿಸಿ ಬಿಸಿ ಏನು ತಿಂದ್ರೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಏನು ಕುಡಿದ್ರೂ ಚೆನ್ನಾಗಿರುತ್ತೆ. ಆ ವೆದರೇ ಹಾಗೆ. ಈ ಮಾನ್ಸೂನ್ ಸೀಸನ್ ನನ್ನ ಬೆಸ್ಟ್ ಸೀಸನ್, ನನಗೆ ತುಂಬ ಇಷ್ಟವಾದ ಸೀಸನು. ಮತ್ತು ಈ ಥರ ಈ ಥರ ಒಂದು ಟ್ರೆಡಿಷ್ನಲ್ ಆದ ಒಂದು ರೆಸಿಪೀಸ್ನ ಟ್ರೈ ಮಾಡೋದಕ್ಕೆ ಒಂದು ಬೆಸ್ಟ್ ಸೀಸನ್ ಅಂತ ಹೇಳ್ಬೋದು. ಬಿಸಿ ಬಿಸಿ ಕಡುಬು ಸಮನ್ವಿ ಕೊಟ್ಟಿದ ತಕ್ಷಣ ಅಪ್ಪ ಬಿಸಿ ಅಂತ ಅಂದ್ಲು. ಆಮೇಲೆ ನಿಧಾನಕ್ಕೆ ರುಚಿ ನೋಡಿ ಚೆನ್ನಾಗಿದೆ ಅಂತ ಅಂದ್ಲು. ಆಮೇಲೆ ಅವ್ರ ಅಪ್ಪ ತಿನ್ಬೇಕಾದ್ರು ಇನ್ನೊಂದು ಸ್ವಲ್ಪ ಬೇಕು ಅಂತ ಕೇಳಿ ಇಸ್ಕೊಂಡು ತಿಂತಾಯಿದ್ಲು. ನಮ್ಮ ಅನಿರುದ್ಧ ಮಲಗಿಬಿಟ್ಟಿದ್ದ, ಹಾಗಾಗಿ ಅವನು ಎದ್ಮೇಲೆ ಅವನಿಗೆ ರುಚಿ ತೋರಿಸಿದ್ದಾಯಿತು. ಸರಿ, ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಅಂತ ಮರೀದಂಗೆ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು 2 ರೆಸಿಪೀಸ್ ಇಷ್ಟ ಆಗಿದೆ ನಿಮಗೆ ಅಂತ ಅಂದ್ಕೊಳ್ತೀನಿ. ಸರಿ, ಮತ್ತು ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಆಯಿತಾ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.